ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಸೊ ಫ್ರೆಂಡ್ಸ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ವಿದ್ಯಾಸಿರಿ ಅಮೌಂಟ್, ವಿದ್ಯಾಸಿರಿ ವಿದ್ಯಾರ್ಥಿ ವೇತನ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ಯಾರ್ಯಾರಿಗೆ ಸಿಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಸೊ ಫ್ರೆಂಡ್ಸ್, ಇದು ವಿದ್ಯಾರ್ಥಿ ವೇತನ ಬಂದುಬಿಟ್ಟು OBC ಸ್ಟೂಡೆಂಟ್ಗಳಿಗೆ ಮತ್ತು ಮೈನಾರಿಟಿ ಸ್ಟೂಡೆಂಟ್ಗಳಿಗೂ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದು OBC ಸ್ಟೂಡೆಂಟ್ಗಳಲ್ಲೂ ಕೂಡ ಎಲಿಜಿಬಿಲಿಟಿ ಬೇರೆ ಬೇರೆ ಥರ ಇದೆ. ಸೊ ಅದರಲ್ಲಿ ಬಂದುಬಿಟ್ಟು OBCಯಲ್ಲಿ ಬರೋದು ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B. ಇದರಲ್ಲಿ ಕ್ಯಾಟಗರಿ 1ಗೆ ಎಲಿಜಿಬಿಲಿಟಿ ಬೇರೆ ಇದೆ, ಕ್ಯಾಟಗರಿ 2A, 3A, 3B ಅವರಿಗೆ ಎಲಿಜಿಬಿಲಿಟಿ ಬೇರೆ ಇದೆ. ಸೊ ಇದು ಯಾರ್ಯಾರಿಗೆ ಸಿಗುತ್ತೆ ಅಂದರೆ, ನೀವು ಭಾರತೀಯ ಪ್ರಜೆ ಆಗಿರಬೇಕು, ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು, ಹಾಗೂ ನೀವು 10ನೇ ಮುಗಿದ ನಂತರ ಯಾವುದ್ಯಾವುದು ಕೋರ್ಸ್ ಬರುತ್ತೆ ಅದರಲ್ಲಿ ನೀವು ಓದ್ತಿರಬೇಕು, ಅವರಿಗೆ ಈ ವಿದ್ಯಾಸಿರಿ ಅಮೌಂಟ್ ಬರುತ್ತೆ. ಪ್ರವರ್ಗ 1ರವರಿಗೆ 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಆದಾಯ ಬಂದುಬಿಟ್ಟು. ಉಳುಕಿದವರಿಗೆ ಬಂದುಬಿಟ್ಟು 1 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಸೊ ನಿಮ್ಮ ಓದೋ ವರ್ಷದ ಅಂದರೆ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟಿರಬೇಕಂದ್ರೆ, ಪ್ರವರ್ಗ 1ಅವರಿಗೆ ಬಂದುಬಿಟ್ಟು 55% ಇರಬೇಕು. ಪ್ರವರ್ಗ 2A, 3A, 3B ಅವರಿಗೆ ಬಂದುಬಿಟ್ಟು 65% ಇದ್ದರೆ ಮಾತ್ರ ವಿದ್ಯಾಸಿರಿ ಅಮೌಂಟ್ ಬರುತ್ತೆ. ಇದಕ್ಕಿಂತ ಮುಂಚೆ ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಬರೋಕ್ಕಿಂತ ಮುಂಚೆ 50% ಇದ್ದರೆ ಎಲ್ರಿಗೂ ಸ್ಕಾಲರ್ಶಿಪ್ ಸಿಗ್ತಿತ್ತು. ಸೊ ಇವಾಗ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾದ ನಂತರವೂ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಸಿಗುತ್ತೆ. ಯಾರ್ಯಾರಿಗೆ ಅಂದರೆ, OBC ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ಸಿಗಲ್ಲ. ಯಾರು BCM ಹಾಸ್ಟೆಲ್ ಅಪ್ಲೈ ಮಾಡಿರ್ತೀರಿ ಹಾಗೂ ಯಾರಿಗೆ ಹಾಸ್ಟೆಲ್ ಸಿಕ್ಕಿರಲ್ಲ ನೋಡಿ, ಅವ್ರಿಗೆ ಮಾತ್ರ ಈ ವಿದ್ಯಾಸಿರಿ ಅಮೌಂಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿದ್ಯಾಸಿರಿ ಸಿಗಬೇಕಾದ್ರೆ ನೀವು ಹಾಸ್ಟೆಲ್ ಕೂಡ ಅಪ್ಲೈ ಮಾಡಿ, ಆ ನಂತರ SSB ಕೂಡ ಅಪ್ಲೈ ಮಾಡಿ, ಆವಾಗ ಮಾತ್ರ ಎಲ್ರಿಗೂ ವಿದ್ಯಾಸಿರಿ ಅಮೌಂಟ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.